ಸ್ನೇಹಿತರೆ ನಮಸ್ಕಾರ. 11,403 ಕ್ಲರ್ಕ್ ಪೋಸ್ಟ್‌ಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಇದು ಸಂಪೂರ್ಣವಾಗಿ 11,403 ಕೂಡ ಸರ್ಕಾರಿ ಹುದ್ದೆಗಳಾಗಿರ್ತವೆ. ಈ ಪೋಸ್ಟ್‌ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕೋದು ಹೇಗೆ? ಇವು ಯಾವ ಕೆಲಸಗಳು? ಜಾಬ್ ಲೊಕೇಶನ್ ಯಾವುದು? ಸ್ಯಾಲರಿ ಎಷ್ಟಿರುತ್ತೆ? ಡಾಕ್ಯುಮೆಂಟ್ಸ್ ಏನು ಬೇಕು? ಅಪ್ಲೈ ಮಾಡೋ ಪ್ರೋಸೆಸ್ ಹೇಗೆ? ಎಕ್ಸಾಮಿನೇಷನ್ ಏನಾದರೂ ಇರುತ್ತಾ ಇರಲ್ವಾ? ಡಾಕ್ಯುಮೆಂಟ್ಗಳೆಲ್ಲ ಏನು ಬೇಕಾಗುತ್ತೆ? ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. 2026-27ನೇ ಸಾಲಿಗೆ ಕ್ಲರ್ಕ್ ಪೋಸ್ಟ್‌ಗಳಿಗೆ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 27ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶ ಇದೆ. ಇಲ್ಲಿ ನೋಡಿ, IBPS ಕ್ಲರ್ಕ್ CRP CSA ರಿಕ್ವೈರ್ಮೆಂಟ್ ಅಂತೇಳಿ 2026ನೇ ನೋಟಿಫಿಕೇಶನ್ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು PDF ಅನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನು ಹಾಕಿ ಅಪ್ಲೈ ಮಾಡೋ ಪ್ರೋಸೆಸ್ ಸಂಪೂರ್ಣವಾಗಿ ಆನ್ಲೈನ್ ಆಗಿರುತ್ತೆ. ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಸ್ನೇಹಿತರೆ, ಹುದ್ದೆಗಳ ವಿವರವನ್ನು ನೋಡೋಣ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಅಂದರೆ SBI, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. SBI ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಈ ಥರ ಒಟ್ಟು 11 ಬ್ಯಾಂಕ್ಗಳಿಗೆ ಒಟ್ಟಾರೆಯಾಗಿ 11,000 ಪೋಸ್ಟ್ಗಳು ಖಾಲಿ ಇದೆ, ಕ್ಲರ್ಕ್ ಪೋಸ್ಟ್ಗಳು. ಆ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೋಸ್ಕರ ಈ ಒಂದು ನೋಟಿಫಿಕೇಶನ್ ಅನ್ನು ಅಧಿಕೃತವಾಗಿ ರಿಲೀಸ್ ಮಾಡಿರ್ತಕ್ಕಂಥದ್ದು. ರಿಕ್ರೂಟ್ಮೆಂಟ್ ಡೇಟು CRP CSA ರೋಮನ್ ಸಂಖ್ಯೆಯಲ್ಲಿ 16 ಅಂತ ಇದೆ. ಇದು ಪೋಸ್ಟ್ ನೇಮ್ ಬಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ CSA. ವೇಕೆನ್ಸಿ ಇಯರ್ ಅಂದರೆ ಯಾವ ವರ್ಷಕ್ಕೆ ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ 2027-28ಕ್ಕೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂದರೆ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕುಗಳು ಈ ಒಂದು ಹುದ್ದೆಗಳ ನೇಮಕಾತಿಗೆ ಭಾಗವಹಿಸ್ತವೆ. ಅಂದರೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಒಂದು 11 ಬ್ಯಾಂಕುಗಳಲ್ಲಿ ಪೋಸ್ಟಿಂಗ್ ಮಾಡಲಾಗುತ್ತೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಸ್ಟೇಟ್ ವೈಸು ಆಯಾ ಸ್ಟೇಟ್ನವರು, ಈಗ ನಮ್ಮ ಕರ್ನಾಟಕದಲ್ಲಿ ಅರ್ಜಿ ಹಾಕಿದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕುಗಳಿಗೆ ನೇಮಕಾತಿಯನ್ನು ಮಾಡಲಾಗುತ್ತೆ. ಅಪ್ಲಿಕೇಶನ್ ಮಾಡೋದು ಸಂಪೂರ್ಣವಾಗಿ ಆನ್ಲೈನ್ ಆಗಿರುತ್ತೆ, ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 1/8/2026ರಿಂದ ಅಪ್ಲಿಕೇಶನ್ ಲಾಸ್ಟ್ ಆಗೋದು 21/8/2026 ಆಗಿರುತ್ತೆ. ಏಜ್ ಲಿಮಿಟು 20ರಿಂದ 28 ವರ್ಷ ಇರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡೋದಾದರೆ ಎನಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಯಾವುದೇ ಕ್ಯಾಂಡಿಡೇಟ್ ಬೇಕಾದರೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಲೇಡೀಸು ಮತ್ತು ಜೆಂಟ್ಸು ಇಬ್ಬರಿಗೂ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC ST ಮತ್ತು ಹ್ಯಾಂಡಿಕ್ಯಾಪ್ಟು ಅಭ್ಯರ್ಥಿಗಳಿಗೆ 175 ರೂಪಾಯಿ ಇರುತ್ತೆ. ಜನರಲ್ ಕ್ಯಾಂಡಿಡೇಟ್ಗಳಿಗೆ 850 ರೂಪಾಯಿ ಇರುತ್ತೆ. ಆನ್ಲೈನು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 1/8/2026ರಿಂದ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಬಂದು 21/8/2026 ಆಗಿರುತ್ತೆ. ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟು 21/8/2026 ಆಗಿರುತ್ತೆ. ಸೊ ಅಪ್ಲಿಕೇಶನ್ ಡೇಟ್ ಮುಗಿಯೋಷ್ಟರೊಳಗಡೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ UPI ಥ್ರೂ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಒರಿಜಿನಲ್ ಏನಾದರೂ ಎಡಿಟ್ ಮಾಡಬೇಕು ಅಂತ ಅನ್ನೋದಾದರೆ 2 ದಿವಸ ಮುಂಚೆ, ಲಾಸ್ಟ್ ಡೇಟು ಕ್ಲೋಸ್ ಆಗೋದಕ್ಕಿಂತ 2 ದಿವಸ ಮುಂಚೆ ನಿಮಗೆ ಎಡಿಟ್ ಆಪ್ಷನ್ ಕೊಡಲಾಗುತ್ತೆ. ಮಾಡಿಫೈ ಮಾಡೋದಾದರೆ ನೀವು ಈ ಒಂದು ವೆಬ್ಸೈಟ್ ಒಳಗಡೆ ಮಾಡಿಫೈ ಮಾಡ್ಕೋಬೋದು. ಅದಾದ ನಂತರ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ಸ್ನೇಹಿತರೆ, ಸ್ಟೇಟ್ ವೈಸು ನಾವು ನೋಡೋದಾದರೆ, ಈಗ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಫಸ್ಟು ನಾವು ಕರ್ನಾಟಕವನ್ನು ನೋಡ್ಕೊಳ್ಳೋಣ. ನೀವು PDF ಅಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಸ್ಟೇಟಿಂದು ಡೀಟೇಲ್ಸ್ ಇರುತ್ತೆ. ಅದನ್ನು ಬೇಕಾದ್ರೆ ನೀವು ನೋಡ್ಕೋಬೋದು. ಆ PDF ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡಿ. ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ 1414 ಪೋಸ್ಟ್ ಇದೆ. ಅಂದರೆ ಕ್ಲರ್ಕ್ ಪೋಸ್ಟ್ಗಳು 1414 ಇದೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕರ್ನಾಟಕದಲ್ಲೇ ನೇಮಕ ಮಾಡಿಕೊಳ್ಳಲಾಗುತ್ತೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕಿ ಈ ಕೆಲಸವನ್ನು ನಿಮ್ಮದಾಗಿಸ್ಕೊಳ್ಬೋದು. ನಿಮಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಎಲ್ಲ ಸ್ಟೇಟಿಂದು ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಇನ್ನೊಂದು ಫುಲ್ ವಿಡಿಯೋ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸನ್ನು ಕೂಡ, ಪ್ರತಿಯೊಂದು ಪೋಸ್ಟಿಂದ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ 11 ಬ್ಯಾಂಕ್ ಇದ್ದಾವೆ. 11 ಬ್ಯಾಂಕಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ನಲ್ಲ. ಆ ಬ್ಯಾಂಕ್ಗಳು ಯಾವಪ್ಪ ಅಂತ ನೋಡೋದಾದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಸಿಂಡಿಕೇಟ್ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕು. ಈ 11 ಬ್ಯಾಂಕುಗಳಲ್ಲಿ ಖಾಲಿ ಇರತಕ್ಕಂಥ ಕ್ಲರ್ಕ್ ಪೋಸ್ಟ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ಅಪ್ಲಿಕೇಶನ್ ಕರೆದಿರುವಂಥದ್ದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಸಿಟಿಸನ್ ಆಫ್ ಇಂಡಿಯಾ, ಅಂದರೆ ನಮ್ಮ ಭಾರತೀಯ ಯಾವುದೇ ಪ್ರಜೆ ಆದರೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ನೋಡಿ, ಏಜ್ ನೋಡೋದಾದರೆ ಮಿನಿಮಮ್ 20ರಿಂದ 28 ವರ್ಷ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 2/8/1998 ಡೇಟ್ ಆಫ್ ಬರ್ತಿಂದ ಈಚೆಗೆ ಬರ್ತಾಗಿರ್ತಕ್ಕಂಥ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 2006 ಆಗಸ್ಟ್ 1ನೇ ತಾರೀಕಿಂದ ಮುಂದೆ ಬರ್ತಾಗಿರೋಂಥವ್ರು ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಬರೋದಿಲ್ಲ. 98ರಿಂದ 2006 ಈ ನಡುವೆ ಜನನ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಈ ಅಪ್ಲಿಕೇಶನ್ಗೆ ಕ್ವಾಲಿಫಿಕೇಶನ್ ನೋಡೋದಾದರೆ, ಅಂದರೆ ಯಾವುದೇ ಡಿಗ್ರಿ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಡಿಗ್ರಿ ತೊಗೊಂಡಿರ್ತಕ್ಕಂಥ ಯಾರು ಬೇಕಾದರೂ ಅಪ್ಲಿಕೇಶನನ್ನು ಹಾಕಿ ಈ ಒಂದು ಪೋಸ್ಟ್ನ ತೊಗೋಬೋದು. ಈಗ ರಾಜ್ಯಕ್ಕೆ ತಕ್ಕಂತೆ ಭಾಷೆಯನ್ನು ಹೊಂದಿರತಕ್ಕಂಥ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಾಗಿದ್ದರೆ ಕರ್ನಾಟಕದಲ್ಲಿ ಅರ್ಜಿ ಹಾಕಬೇಕು ಅಂತಂದರೆ ಕನ್ನಡವನ್ನು ಸಂಪೂರ್ಣವಾಗಿ ಓದೋದಕ್ಕೆ, ಮಾತಾಡೋದಕ್ಕೆ, ಬರೆಯೋದಕ್ಕೆ ಬರುವಂಥರಾಗಿರಬೇಕು. ಅಂಥ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕ್ಬೋದು. ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರೋದಿಲ್ಲ, ನೇರ ನೇಮಕಾತಿ ಆಗಿರುತ್ತವೆ. ಆದರೆ ಒಂದು ಆನ್ಲೈನಲ್ಲಿ ಎಕ್ಸಾಮಿನೇಷನ್ ನಡೆಸ್ತಾರೆ. ಸೊ ನೀವು ಆನ್ಲೈನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಏನು ಕರೀವಲ್ಲ, ಸೊ ಅದೇ ರೀತಿ ಆನ್ಲೈನಲ್ಲೇ ಎಕ್ಸಾಮ್ ಬರೆಯುವಂಥದ್ದು, ಆನ್ಲೈನಲ್ಲೇ ಇಂಟರ್ವ್ಯೂ ಪಾಸ್ ಆಗುವಂಥದ್ದು. ಲಾಸ್ಟಿಗೆ ಡಾಕ್ಯುಮೆಂಟ್ ಮಾತ್ರ ಒರಿಜಿನಾಲಿಟಿ, ನೀವು ಪೋಸ್ಟಿಂಗ್ ಆಗೋ ಟೈಮಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ತೋರಿಸಿ ನೀವು ಪೋಸ್ಟಿಂಗ್ ಆಗಬೇಕಾಗುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಶೆಡ್ಯೂಲ್ ಕ್ಯಾಸ್ಟ್ಗೆ ಅಂದರೆ SC ST ನವರಿಗೆ 5 ವರ್ಷ ಇದೆ, OBC ನವರಿಗೆ 3 ವರ್ಷ ಇದೆ,
ಇನ್ನು ಡಿಸಬಿಲಿಟಿ ಸ್ಟೂಡೆಂಟ್ಸ್ ಅಂದರೆ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವ್ರಿಗೆ 10 ವರ್ಷ ಇದೆ. ಇನ್ ಕೇಸ್ ಇದರಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ವಿಧವೆಯರು ಮತ್ತು ಸಿಂಗಲ್ ಆಗಿ ವಾಸ ಮಾಡ್ತಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ಡಿವೋರ್ಸ್ ಆಗಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮತ್ತೆ 3 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ಹಾಗಾಗಿ ಅವರು ಕೂಡ ಅರ್ಜಿಯನ್ನು ಹಾಕಿ ಈ ಒಂದು ಕೆಲಸವನ್ನು ತಮ್ಮದಾಗಿಸ್ಕೊಳ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರೋಂಥವ್ರಿಗೆ 3 ವರ್ಷ ಎಕ್ಸ್ಟ್ರಾ ಇರೋದ್ರಿಂದ 8 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನನ್ನು ಹಾಕುವ ಸಾಧ್ಯತೆಗಳಿದ್ದಾವೆ, ಹಾಕ್ಬೋದು. ನೋಡಿ, ನಾನು ಅವಾಗಲೇ ಹೇಳಿದಾಗೆ ವಿಡೋಸು, ಡಿವೋರ್ಸು ವುಮೆನ್ನು ಮತ್ತು ಸಿಂಗಲ್ ಆಗಿ ವಾಸ ಮಾಡ್ತಾ ಇರ್ತಕ್ಕಂಥ ವುಮೆನ್ಗಳು, ಅದರಲ್ಲಿ ಜನರಲ್ಲು ಈ ಕ್ಯಾಟಗರಿ ಬರ್ತಕ್ಕಂಥ ಜನರಲ್ನವ್ರಿಗಾದರೆ 35 ವರ್ಷ, OBCನವ್ರಿಗಾದರೆ 38 ವರ್ಷ, SC/ST ಮಹಿಳೆಯರಿಗಾದರೆ 40 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ ಕ್ಲರ್ಕ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ, ಈಗಾಗಲೇ ಹೇಳಿದ್ದೀನಿ ನಾನು, SC/ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ವಿಧವೆಯರು, ಸಿಂಗಲ್ ಆಗಿ ವಾಸ ಮಾಡ್ತಿರ್ತಕ್ಕಂಥ ಮಹಿಳೆಯರು ಅಥವಾ ಡಿವೋರ್ಸ್ ಆಗಿರ್ತಕ್ಕಂಥ ಮಹಿಳೆಯರು ಅವರಾಗಿದ್ದರೆ ಅವ್ರಿಗೆ 175 ರೂಪಾಯಿ ಇರುತ್ತೆ. ಬೇರೆ ಕ್ಯಾಂಡಿಡೇಟ್ಗಳಿಗೆ 850 ರೂಪಾಯಿ ಫೀಸ್ ಇರುತ್ತೆ. ಸ್ಯಾಲ್ರಿ ಸ್ಕೇಲನ್ನು ನೋಡೋದಾದರೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂದರೆ CSA ಪೋಸ್ಟ್ಗಳಿಗೆ 24,050 ರೂಪಾಯಿನಿಂದ 61,800 ರೂಪಾಯಿ ತನಕ ಸ್ಯಾಲ್ರಿ ಇವರಿಗೆ ಸಿಗುವಂಥದ್ದು. ಇಂಪಾರ್ಟೆಂಟ್ ನೋಟಿಫಿಕೇಶನ್ ನೋಡಿ, ಈ ಫಾಲೋಯಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಕೆಲಸಕ್ಕೆ ಸೇರುವ ಸಮಯದಲ್ಲಿ ಒರಿಜಿನಲ್ ಡಾಕ್ಯುಮೆಂಟನ್ನು ಅಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ, ವಿತ್ ಸೆಲ್ಫ್ ಅಟೆಸ್ಟೆಡ್ ಆಗಿರುತ್ತೆ. ಈ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಡಾಕ್ಯುಮೆಂಟ್ಗಳು ಏನಪ್ಪ ಬೇಕು ಅಂತ ನೋಡೋದಾದರೆ, ಬರ್ತ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡು ಅಥವಾ ಬರ್ತ್ ಸರ್ಟಿಫಿಕೇಟು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟೌಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಫೋಟೋ ಐಡೆಂಟಿಟಿ ಪ್ರೂಫು ಅಂದರೆ ಎಲೆಕ್ಷನ್ ವೋಟರ್ ID ಕಾರ್ಡ್ ಆದರೂ ಆಯಿತು, DL ಆದರೂ ಆಯಿತು, ಒಂದಿರಬೇಕಾಗುತ್ತೆ. ನೆಕ್ಸ್ಟು ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಅವರು ಅಪ್ಲಿಕೇಶನ್ ಹಾಕೋದ್ರಿಂದ ಡಿಗ್ರಿ ಸರ್ಟಿಫಿಕೇಟು ಕಂಪಲ್ಸರಿ ಆಗಿರುತ್ತೆ. ಜೊತೆಗೆ SSLC ಮಾರ್ಕ್ಸ್ ಕಾರ್ಡು ಕೂಡ ಕಂಪಲ್ಸರಿ ಆಗಿರುತ್ತೆ. ಮತ್ತು ಕನ್ನಡ ಮಾಧ್ಯಮ ಅಂದರೆ ನಮ್ಮ ಕರ್ನಾಟಕದಿಂದ ಅಪ್ಲಿಕೇಶನ್ ಹಾಕೋರು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಒಂದು ಪೋಸ್ಟ್ಗೆ ಕನ್ನಡ ಮಾಧ್ಯಮ ಇಲ್ಲಾಂದರೆ ಕನ್ನಡ ಮಾಧ್ಯಮ ಮಾಡಿಸಿ ನೀವು ಅಪ್ಲಿಕೇಶನನ್ನು ಹಾಕುವಂಥದ್ದು. SC/ST ಕ್ಯಾಂಡಿಡೇಟ್ಗಳಿಗೆ ಕಂಪಲ್ಸರಿಯಾಗಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ UDID ಕಾರ್ಡ್ ಬೇಕಾಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಅವ್ರದ್ದೊಂದು ಐಡೆಂಟಿ ಕಾರ್ಡ್ ಬೇಕಾಗುತ್ತೆ. EWS ಕ್ಯಾಂಡಿಡೇಟ್ ಏನಾದರೂ ಆಗ್ತಿದ್ರೆ ಅವರು ಕೂಡ ಅಷ್ಟೇ ಇನ್ಕಮ್ ಕ್ಯಾಸ್ಟು ಮತ್ತು EWS ಸರ್ಟಿಫಿಕೇಟು ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ, ಮೊದಲು www.ibps.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಎಂಟ್ರಿ ಆಗಬೇಕಾಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವೆಬ್ಸೈಟಿಗೆ ವಿಸಿಟ್ ಆಗ್ತೀರಿ. ಸೊ ಅಲ್ಲಿ ನೀವು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರುತ್ತೆ. ಸೊ ಆ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಪೇಜು ಓಪನ್ ಆಗುತ್ತೆ. ನೀವು ಅಲ್ಲಿ ಅಪ್ಲಿಕೇಶನನ್ನು ಫಾರ್ಮ್ ಫಿಲ್ ಮಾಡ್ಬೋದು. ಅದರಲ್ಲಿ CSA ಲಿಂಕನ್ನು, CRP CSA ಅಂತ ಇರುತ್ತೆ, ಆ ಲಿಂಕನ್ನು ಓಪನ್ ಮಾಡಿ. ನೆಕ್ಸ್ಟ್ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಆನ್ಲೈನಾಗಿ ಫಸ್ಟು ಮೊಬೈಲ್ ನಂಬರು, ಇಮೇಲ್ ID ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಂತರ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲನ ಫುಲ್ಫಿಲ್ ಮಾಡಿ, ನಂತರ ಡಾಕ್ಯುಮೆಂಟು, ಫೋಟೋಗ್ರಾಫು, ಸಿಗ್ನೇಚರು, ತಂಬು ಎಲ್ಲ ಪ್ರತಿಯೊಂದು ಸೆಲ್ಫ್ ಡಿಕ್ಲರೇಷನ್ ನೀವು ಬರೆದ್ಬಿಟ್ಟು ಕೈ ಹ್ಯಾಂಡ್ ರೈಟಿಂಗಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಜೊತೆಗೆ SSLC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಐಡೆಂಟಿಟಿ ಪ್ರೂಫ್ಗೆ ವೋಟರ್ ID ಕಾರ್ಡು ಅಥವಾ DL ಎರಡರಲ್ಲಿ ಯಾವುದಾದ್ರೂ ಒಂದು, ಎಲ್ಲ ಡಾಕ್ಯುಮೆಂಟನ್ನು, ಕ್ಯಾಸ್ಟು, ಇನ್ಕಮ್ಮು, ಕನ್ನಡ ಮಾಧ್ಯಮ, NOC ಎಲ್ಲ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಫೀಸನ್ನು ಪೇಮೆಂಟ್ ಮಾಡಿ ಪ್ರಿಂಟೌಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಇಷ್ಟು ಅಪ್ಲಿಕೇಶನ್ ಆಗೋ ಪ್ರೋಸೆಸ್ ಇರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೋಟಿಫಿಕೇಷನ್ ಆಗಿರ್ಬೋದು, ಕೆಲವೊಂದು ಸೂಚನೆಗಳನ್ನಾಗಿರ್ಬೋದು ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ನಂತರವೇ ಅಪ್ಲಿಕೇಶನನ್ನು ಹಾಕಿ ಅಂತೇಳಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡು ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕಿ. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ಒಬ್ಬ ಅಭ್ಯರ್ಥಿಗೆ ಒಂದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಸೊ ದಯವಿಟ್ಟು ಒಂದು ಅಪ್ಲಿಕೇಶನ್ ಮಾತ್ರ ಹಾಕಿ. ಪೇಮೆಂಟ್ ಪೂರ್ತಿ ಆನ್ಲೈನ್ ಮೋಡ್ ಆಗಿರೋದ್ರಿಂದ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಆಫ್ಲೈನ್ ಆಗಲಿ ಚಲನ್ ಆಗಲಿ ಪೇಮೆಂಟ್ ಆಪ್ಷನ್ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಹಾಕ್ದಾಗಲೇ ಪೇಮೆಂಟ್ ಮಾಡಿ ಒಂದು ಸತಿ ಅಪ್ಲಿಕೇಶನನ್ನು ಪ್ರಿವ್ಯೂ ನೋಡಿಕೊಂಡು ಸಬ್ಮಿಟ್ ಮಾಡಿ ಫೈನಲ್ ಪ್ರಿಂಟೌಟನ್ನು ತೆಗೆದಿಟ್ಕೋಬೇಕಾಗುತ್ತೆ. ಈ ಪೋಸ್ಟ್ಗಳಿಗೆ ಅರ್ಜಿ ಹಾಕೋಂಥವ್ರು ಮಹಿಳೆ ಮತ್ತು ಪುರುಷ ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲರಿಗೂ ನಮಸ್ಕಾರ.